ನಾನು JJM ಅಕಾಡೆಮಿಯ KM ಪ್ರಶಾಂತ್ ಬಾಬು ಮ್ಯಾಥಮೆಟಿಕ್ಸ್ ಟೀಚರ್. ಇದು ನನ್ನ ಎರಡನೇ ವಿಡಿಯೋ. ಯಾವುದ್ರ ಮೇಲೆ ಅಂದರೆ ಟಾರ್ಗೆಟ್ SLC ಎಕ್ಸಾಮ್ 2024-25. ನಾನು ಮೊದಲನೇ ವಿಡಿಯೋ ಅಲ್ಲಿ ಪಾಲಿನಾಮಿಯಲ್ಸ್ ಚಾಪ್ಟರಿನ 1 ಮಾರ್ಕ್ಸಿನ ಕ್ವಶನ್ಗಳನ್ನು ಒಂದು ಟೈಪ್ ಹೇಳ್ಕೊಟ್ಟಿದ್ದೆ. ಮತ್ತು ಈಗ ಈ ವಿಡಿಯೋ ಅಲ್ಲಿ ಎರಡನೇ ಟೈಪು ಮತ್ತು ಮೂರನೇ ಟೈಪು ಯಾವ ರೀತಿಯಾಗಿ ಕೇಳ್ತಾರೆ, ನೀವು ಯಾವ ರೀತಿಯಾಗಿ ಸುಲಭವಾಗಿ ಅದನ್ನು ಸಾಲ್ವ್ ಮಾಡ್ಬೋದು ಅನ್ನೋದನ್ನು ನಾನು ಈ ವಿಡಿಯೋ ಮೂಲಕ ಹೇಳ್ಕೊಡ್ತೀನಿ. ಆಯಿತಾ? ಬನ್ನಿ ಮಕ್ಕಳ, ಈಗ ಇದು ನೆಕ್ಸ್ಟು ಟೈಪು ನೋಡ್ಕೊಂಡು ಬರೋಣ. ಯಾವ ರೀತಿ ಇದೆ ಇಲ್ಲಿ ನೋಡಿ. ರೈಟ್ ದ ಸಮ್ ಆಫ್ ದ ಝೀರೋಸ್ ಆಫ್ ದ ಪಾಲಿನಾಮಿಯಲ್. ಸಮ್ ಅಂತ ಹೇಳಿದೆ. ಏನದು ಸಮ್ಮು ಮತ್ತು ಪ್ರಾಡಕ್ಟ್ ಅಂದರೆ ಏನು ಅಂತ ಫಸ್ಟು ಅದ್ರ ಬಗ್ಗೆ ಸ್ವಲ್ಪ ಇಂಟ್ರಡಕ್ಷನ್ ಥರ ಕೊಟ್ಬಿಟ್ಟು ಆಮೇಲೆ ಅದನ್ನು ಸಾಲ್ವ್ ಮಾಡ್ತೀನಿ, ಆ ಸಮ್ಮನ್ನು ಸಾಲ್ವ್ ಮಾಡ್ತೀನಿ. ಆಯಿತಾ? ಈಗ ಏನದು ಸಮ್ಮು ಪ್ರಾಡಕ್ಟ್ ಅಂತ ಏನೋ ಹೊಸ್ದಾಗಿ ಉಪಯೋಗಿಸ್ತಾ ಇದ್ದೀರಲ್ಲ ಸರ್ರು, ಸಮ್ ಅಂತ ಉಪಯೋಗಿಸ್ತಿದ್ದಾರಲ್ಲ, ಇದು ಸಮ್ಮೆ ಅಲ್ವಾ, ಮತ್ತು ಯಾಕೆ ಅಲ್ಲಿ ಸಮ್ಗೆ ಇನ್ನೊಂದು ಏನೋ ಹೇಳ್ತಿದ್ದಾರಲ್ಲ ಅನ್ನೋದು ಕನ್ಫ್ಯೂಷನ್ ಬೇಡ. ಈಗ ಹೇಳ್ತೀನಿ ನೋಡಿ. ಇದು ಕ್ವಾಡ್ರಾಟಿಕ್ ಪಾಲಿನಾಮಿಯಲ್, ಪವರ್ 2 ಇರೋದ್ರಿಂದ ಇದನ್ನು ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ ಅಂತ ಕರಿತೀವಿ. 2 ಇದೆ, ಪವರ್ 2 ಇದೆ, ಅದಕ್ಕೆ ಇದನ್ನು ಕ್ವಾಡ್ರಾಟಿಕ್ ಪಾಲಿನಾಮಿಯಲ್. ಈಗ 2 ವ್ಯಾಲ್ಯೂಸ್ ಬರುತ್ತೆ ಅಂತ ಹೇಳಿದ್ದೆ ನಾನು. 3 ಇದ್ದರೆ ಎಕ್ಸ್ಗೆ ಎಷ್ಟು ವ್ಯಾಲ್ಯೂ ಬರುತ್ತೆ? 3 ವ್ಯಾಲ್ಯೂ ಬರುತ್ತೆ. 4 ಇದ್ದರೆ 4 ವ್ಯಾಲ್ಯೂ ಬರುತ್ತೆ. ಈಗ ನಿಮ್ಮ ಸಿಲೆಬಸ್ಗೆ ನಿಮಗೆ ಕೇಳುವಂಥ ಪ್ರಶ್ನೆಗಳಲ್ಲಿ ಸ್ಕ್ವಯರೇ ಮ್ಯಾಕ್ಸಿಮಮ್ ಕೇಳುವಂಥದ್ದು. ಸ್ಕ್ವಯರ್ ಅಂತ ಹೇಳಿದಾಗ 2 ಅಂತ ಬಂದಾಗ ಪವರು 2 ಝೀರೋಸ್ ಬರುತ್ತೆ. ಆ 2 ಝೀರೋಸನ್ನು ಲೆಟ್ ದ 2 ಝೀರೋಸ್ ಬಿ ಆಲ್ಫಾ ಆ್ಯಂಡ್ ಬೀಟಾ ಅಂತ ತಗೊಳ್ಳೋಣ. ಆಲ್ಫಾ ಆ್ಯಂಡ್ ಬೀಟಾ ಅಂತ ತಗೊಳ್ಳೋಣ. ಆಮೇಲೆ ಸಮ್ ಅಂದರೆ ಏನು? 2 ಝೀರೋಸನ್ನು ಆ್ಯಡ್ ಮಾಡುವಂಥದ್ದು. ಯಾವುದು 2 ಝೀರೋಸ್ ಯಾಕೆ ತೊಗೊಂಡಿದ್ದೀನಿ? ಒಂದು ಆಲ್ಫಾ, ಇನ್ನೊಂದು ಬೀಟಾ ಅಂತ ತೊಗೊಂಡಿದ್ದೀನಿ. ಅಂದರೆ ಆಲ್ಫಾ ಪ್ಲಸ್ ಬೀಟಾ. ಸಮ್ ಅಂದರೆ ಇದೆ ಮಕ್ಕಳ. ಸಮ್ ಅಂದರೆ ಏನು? ಆಲ್ಫಾ ಪ್ಲಸ್ ಬೀಟಾ. ಅರ್ಥ ಆಯ್ತಾ? ಆಲ್ಫಾ ಪ್ಲಸ್ ಬೀಟಾ. ಇದಕ್ಕೆ ಫಾರ್ಮುಲಾ ಇದೆ. ಒಂದು ಫಾರ್ಮುಲಾ ಯಾವುದು ಅಂದರೆ -b/a. ಅರ್ಥ ಆಯ್ತಾ ಮಕ್ಕಳ? ಇದು -b/a ಅಂತ ಬರುತ್ತೆ. ಹೇಗೆ ಬಿ? ಏನು ಎ ಅದು, ಏನು ಬಿ ಅನ್ನೋದನ್ನು ನಿಮಗೆ ಈಗ ಸಮ್ ಮಾಡ್ತಾ ಕೆಳಗಡೆ ನಾನು ಹೇಳ್ತೀನಿ. ಅದನ್ನು ಬಿನ ಹೆಂಗೆ ತೊಗೋಬೇಕು, ಏನು ಹೆಂಗೆ ತೊಗೋಬೇಕು ಅಂತ. ಅದೇ ರೀತಿ ಪ್ರಾಡಕ್ಟ್ ಅಂತ ಬರಿತೀನಿ. ಏನು ಪ್ರಾಡಕ್ಟ್ ಅಂದರೆ ಏನು ಅಂದ್ಕೊಂಡಿದ್ದೀರಾ? ಮಲ್ಟಿಪ್ಲಿಕೇಶನ್. ಇಲ್ಲಿ ಏನು ಇಲ್ಲ ಅಂದರೆ ಇಂಟು ಅಂತ ಅರ್ಥ ಮಕ್ಕಳ. ಇದು ಇಂಟು. ಅದಕ್ಕೆ ಫಾರ್ಮುಲಾ C/A ಅಂತ ಅರ್ಥ ಆಯ್ತಾ? ಈಗ ಸರ್ ಅದು ಹೆಂಗೆ? ಎ ಏನು ತೊಗೋಬೇಕು, ಬಿ ಏನು ತೊಗೋಬೇಕು, ಸಿ ಏನು ತೊಗೋಬೇಕು ಅನ್ನೋದು ನಿಮಗೆ ಗೊತ್ತಾಗಲ್ಲ ಅಂದ್ಕೊಳ್ಳಿ. ಈಗ ಅದನ್ನು ಹೇಳ್ತೀನಿ ನೋಡಿ. ಅಲ್ಲಿ ಕೊಟ್ಟಿರುವಂಥ ಸಮ್ಮನ್ನು ತಗೊಳ್ಳಿ. ಏನೋ ಇದನ್ನು ಬರ್ಕೊಳ್ಳಿ. ಅರ್ಥ ಆಯ್ತಾ? ಈ ಸಮ್ಮನ್ನು ಬರ್ಕೊಳ್ಳಿ. ಇಲ್ಲಿ ಏನು ಮಾಡಬೇಕಿಲ್ಲಿ? ಇಲ್ಲಿ x² ಪ್ಲಸ್ 5x ಪ್ಲಸ್ 8 ಅಂತ ಬರ್ಕೊಳ್ಳಿ. ಈಗ ಕ್ವಾಡ್ರಾಟಿಕ್ ಪಾಲಿನಾಮಿಯಲಿನ ಒಂದು ಸ್ಟ್ಯಾಂಡರ್ಡ್ ಫಾರ್ಮನ್ನು ತಗೊಳ್ತೀವಿ. ಏನದು? ax² ಪ್ಲಸ್ bx ಪ್ಲಸ್ c. ನೋಡಿ, ಇಲ್ಲಿ x² ಜಾಗದಲ್ಲಿ x² ಇದೆ. ಆದರೆ ಎ ಜಾಗದಲ್ಲಿ ಏನೂ ಇಲ್ಲ ಅಂದರೆ ಏನಂತ ತಗೋಬೇಕು? ಏನೂ ಇಲ್ಲ. ಇಲ್ಲಿ ಒಂದು ನಂಬರ್ ಬಂದರೆ ಆ ನಂಬರನ್ನು a = ಅಂತ ಬರ್ಕೋಬೇಕು. a = ಇವಾಗ ಏನೂ ಇಲ್ಲ. ಇಲ್ಲಿ ಏನೂ ಇಲ್ಲ ಅಂದರೆ ಏನಂತ ತಗೋಬೇಕು? ಆದರೆ x² ಟರ್ಮ್ ಇದೆ ಅಂದಮೇಲೆ ಅದನ್ನು
1 ಅಂತ ತಗೋಬೇಕು. ಅರ್ಥ ಆಯ್ತಾ? 1 ಅಂತ ತಗೋಬೇಕು. ಈಗ ನೋಡಿ ಇಲ್ಲಿ ಬಿ ಇದೆ, ಬಿ ಜಾಗದಲ್ಲಿ ಇಲ್ಲೇನಿದೆ 5. ನೋಡಿ ಬಿ ಈಸ್ ಈಕ್ವಲ್ ಟು 5, ಸಿ ಈಸ್ ಈಕ್ವಲ್ ಟು ಏನಾಗುತ್ತೆ ಅದೇ ಜಾಗದಲ್ಲಿ ಇಲ್ಲೇನಿದೆ 8. ನೋಡಿ ಈ ಥರ ಬರ್ಕೋಬೇಕು. ಬರ್ಕೊಂಡ್ಮೇಲೆ ಇವಾಗ ನಿಮಗೆ ಗೊತ್ತಾಗುತ್ತೆ ಸಮ್ ಅಂದರೆ ಏನು. ಸಮ್ ಏನು ನೋಡಿ, ಸಮ್ ಅಂದರೆ ಏನಾಗುತ್ತೆ ಈಗ SUM ಸಮ್ ಆಲ್ಫಾ ಪ್ಲಸ್ ಬೀಟಾ ಏನಾಗುತ್ತೆ -B/A ಅಂದರೆ ಇಸ್ ಈಕ್ವಲ್ ಟು ಕೆಳಗಡೆ ಇಸ್ ಈಕ್ವಲ್ ಟು ಬರಿತಾ ಇದ್ದೀನಿ. ಬಿ ಜಾಗದಲ್ಲಿ ಮೈನಸ್ ಜಾಗದಲ್ಲಿ ಮೈನಸ್ಸೇ ಹಾಕೋತೀನಿ. ಬಿ ಜಾಗದಲ್ಲಿ ಏನಿದೆ ನೋಡಿ, ಇಲ್ಲಿ ಬನ್ನಿ, ಏನಿದೆ ಇದು 5 ಮೈನಸ್ 5 ಬೈ ಡಿವೈಡ್. ಎ ವ್ಯಾಲ್ಯೂ ಎಷ್ಟಿದೆ ನೋಡಿ, ಎ ವ್ಯಾಲ್ಯೂ ಎಷ್ಟಿದೆ ಇಲ್ಲಿ, ಎ ವ್ಯಾಲ್ಯೂ 1 ಇದೆ ನೋಡಿ, 1 ಬರಿತೀನಿ. ಸಮ್ ಏನಾಯಿತು 5 ಮೈನಸ್ 5. ಪ್ರಾಡಕ್ಟ್ ಏನಾಗುತ್ತೆ ನೋಡಿ, ಸಮ್ಮು ಇಷ್ಟ ಆಯಿತು. ಇಲ್ಲಿ ಕೇಳಿರೋದು ಒಂದು ಸಮ್ ಅಂತ ಮಾತ್ರ, ನಿಮಗೆ ಪ್ರಾಡಕ್ಟು ಹೇಳ್ಕೊಟ್ಬಿಡ್ತೀನಿ. ಪ್ರಾಡಕ್ಟ್ ಏನಾಗುತ್ತೆ ನೋಡಿ, ಪ್ರಾಡಕ್ಟ್ ಇಸ್ ಈಕ್ವಲ್ ಟು ಪ್ರಾಡಕ್ಟ್ ಆಲ್ಫಾ ಇಂಟು ಬೀಟಾ ಇಸ್ ಈಕ್ವಲ್ ಟು C/A. ಏನಾಗುತ್ತೆ C/A ಅಂದರೆ, C/A ಅಂದರೆ ಏನಾಗುತ್ತೆ, ಸಿ ವ್ಯಾಲ್ಯೂ ಎಷ್ಟಿದೆ 8 ಅಂತ ಬರೀರಿ. ಡಿವೈಡ್ ಬೈ 1 ಏನಾಗುತ್ತೆ 8 ಅಂತಲೇ ಬರುತ್ತೆ. ಅರ್ಥ ಆಯ್ತಾ? ನೋಡಿ ಎಷ್ಟು ಸುಲಭವಾಗಿದೆ. ಎರಡನ್ನೂ ಕೇಳಿದ್ರೆ ಈ ಸಮ್ಗೆ 2 ಮಾರ್ಕ್ಸ್ ಕೇಳ್ತಾರೆ, ಒಂದೊಂದು ಸಪ್ರೇಟಾಗಿ ಕೇಳಿದ್ರೆ 1 ಮಾರ್ಕ್ಸ್ ಕೇಳ್ತಾರೆ. ಅದು ಡಿಪೆಂಡ್ ಆಗುತ್ತೆ. ಆಯಿತಾ? ಈಗ ಕ್ವಿಕ್ಕಾಗಿ ಒಂದು ಸಲ ರಿವಿಷನ್ ಮಾಡ್ಕೊಂಬಂದ್ಬಿಡೋಣ. ಏನು, ನೀವು ಈ ಥರ ಕೇಳಿದಾಗ ಕ್ವಶನ್ನು, ರೈಟ್ ದ ಸಮ್ ಆಫ್ ಝೀರೋಸ್ ಆಫ್ ದ ಪಾಲಿನಾಮಿಯಲ್ x² + 5x + 8 ಅಲ್ವಾ? ಅದನ್ನು ಯಾವ ರೀತಿಯಾಗಿ ಮಾಡಬೇಕು ಅಂದರೆ, ನೀವು ಫಸ್ಟು ಝೀರೋಸನ್ನು ಲೆಟ್ ದ 2 zeros ಬಿ ಆಲ್ಫಾ ಮತ್ತು ಬೀಟಾ. ಆಯಿತು, ನಿಮಗೆ ಆಲ್ಫಾ ಮತ್ತು ಬೀಟಾ ಬೇಡ, M and N ಅಂತ ಹಾಕೊಳ್ತೀರಾ, ಓಕೆ, ನಿಮ್ಮ ಖುಷಿಗೆ ನೀವೇನಾದರೂ ಹಾಕ್ಕೊಳ್ಳಿ. ನಾನು ಟೆಕ್ಸ್ಟ್ ಬುಕ್ಕಲ್ಲಿ ಏನು ಕೊಟ್ಟಿದ್ದಾರೋ ಅದನ್ನೇ ಹಾಕ್ಕೊಂಡಿದ್ದೀನಿ, ಆಲ್ಫಾ ಆ್ಯಂಡ್ ಬೀಟಾ. ಮತ್ತು ಸಮ್ ಅಂದ್ರೇನು, ಆ 2 ಝೀರೋಸನ್ನು ಆ್ಯಡ್ ಮಾಡೋವಂಥದ್ದು ಇಲ್ಲಿ ಆ್ಯಡ್ ಮಾಡಿದ್ದೀನಿ. ಅದಕ್ಕೆ ಇರೋ ಫಾರ್ಮುಲಾ ಏನು -B/A. ಪ್ರಾಡಕ್ಟ್ ಏನು ಆಲ್ಫಾ ಇಂಟು ಬೀಟಾ, ಅದರ ಫಾರ್ಮುಲಾ ಏನು C/A. ಇಲ್ಲಿ ಎ ವ್ಯಾಲ್ಯೂ ಹೆಂಗೆ ತಗೊಳ್ಳೋದು, ಬಿ ವ್ಯಾಲ್ಯೂ ಹೆಂಗೆ ತಗೊಳ್ಳೋದು, ಸಿ ವ್ಯಾಲ್ಯೂ ಹೆಂಗೆ ತಗೊಳ್ಳೋದು, ಅದು ಕೊಟ್ಟಿರೋ ಕ್ವಶನನ್ನು ಬರ್ಕೊಂಡು ಈಗ x² ಇದು ಸ್ಟ್ಯಾಂಡರ್ಡ್ ಫಾರ್ಮ್ ನಿಂಗೆ ಬರ್ಕೊಂಡು, ಅಲ್ಲಿ ಎ ಜಾಗದಲ್ಲಿ ಏನಿದೆ ಇಲ್ಲಿ ಏನೂ ಇಲ್ಲ, ಆದರೆ x² ಟರ್ಮ್ ಇರೋದ್ರಿಂದ ಏನು ಹಾಕ್ಕೋಬೇಕು, A ಈಸ್ ಈಕ್ವಲ್ ಟು 1 ಅಂತ ಹಾಕ್ಕೋಬೇಕಾಗತ್ತೆ. ಅರ್ಥ ಆಯ್ತಾ? ಅದೇ ರೀತಿ ಬಿ ಜಾಗದಲ್ಲಿ 5 ಇದೆ, ಬಿ ಈಸ್ ಈಕ್ವಲ್ ಟು 5 ಅಂತ ಆಗುತ್ತೆ. ಸಿ ಜಾಗದಲ್ಲಿ ಸಿ ಈಸ್ ಈಕ್ವಲ್ ಟು 8 ಅಂತ, ಸಿ ಜಾಗದಲ್ಲಿ 8 ಇರೋದ್ರಿಂದ 8ಅನ್ನು ಹಾಕ್ಕೊಳ್ಳಿ. ನೆಕ್ಸ್ಟು ಸಮ್ ಆಲ್ಫಾ ಪ್ಲಸ್ ಬೀಟಾ ಇಸ್ ಈಕ್ವಲ್ ಟು -B/A. ಫಾರ್ಮುಲಾ ಗೊತ್ತಿದೆ. ಇಲ್ಲಿ ಮೈನಸನ್ನು ಹಾಗೆ ಬರ್ಕೊಂಡಿದ್ದೀನಿ, ಬಿ ವ್ಯಾಲ್ಯೂನ 5 ಅಂತ ಹಾಕ್ಕೊಂಡಿದ್ದೀನಿ. ಇಲ್ಲಿ 5 ಇದೆ, ಆ 5ನಲ್ಲಿ ಹಾಕ್ಕೊಂಡಿದ್ದೀನಿ. ಎ ವ್ಯಾಲ್ಯೂ 1 ಇದೆ, ಎ ವ್ಯಾಲ್ಯೂ 1 ಇದೆ, ಇಲ್ಲಿ ಆ 1ಅನ್ನು ಇಲ್ಲಿ ಹಾಕ್ಕೊಂಡಿದ್ದೀನಿ. ಆಮೇಲೆ -5 ಡಿವೈಡೆಡ್ ಬೈ 1 ಏನಾಗುತ್ತೆ -5 ಅಂತ ಬರುತ್ತೆ ಮಕ್ಕಳ. ಪ್ರಾಡಕ್ಟ್ ಏನಾಗುತ್ತೆ, ಪ್ರಾಡಕ್ಟ್ ಆಲ್ಫಾ ಇಂಟು ಬೀಟಾ ಇಸ್ ಈಕ್ವಲ್ ಟು ಪ್ರಾಡಕ್ಟ್ C/A ಅಂತ ಫಾರ್ಮುಲಾ. ಸಿ ವ್ಯಾಲ್ಯೂ ಏನಾಗಿದೆ 8 ಆಗಿದೆ. ಆಮೇಲೆ ಎ ವ್ಯಾಲ್ಯೂ 1, 8 ಡಿವೈಡೆಡ್ ಬೈ 1 8 ಅಂತ ಆಗುತ್ತೆ ಮಕ್ಕಳ. ಅಷ್ಟೇ ನೋಡಿ, ಎಷ್ಟು ಸುಲಭವಾದಂಥ ಪ್ರಶ್ನೆ. ಒಂದೆರಡು ಸಲ ನೀವು ಪ್ರಾಕ್ಟೀಸ್ ಮಾಡಿಬಿಟ್ರೆ ಅದು ಭಾಳ ಸುಲಭ ಅನಿಸ್ಬಿಡುತ್ತೆ. ಈ ಥರ ಹಾಕ್ಕೊಳ್ಳೋದೇ ಬೇಕಾಗಿರಲ್ಲ, ನೇರವಾಗಿ ಪ್ರಾಬ್ಲಮನ್ನು ಬರೆದು ಆರಾಮಾಗಿ ಸ್ಕೋರ್ ಮಾಡಿಬಿಡ್ಬೋದು ಮಕ್ಕಳ. ನೀವು ಎ ವ್ಯಾಲ್ಯೂ, ಬಿ ವ್ಯಾಲ್ಯೂ, ಸಿ ವ್ಯಾಲ್ಯೂ ಅಷ್ಟೇ.
ಆರಾಮಾಗಿ ಹಾಕ್ಕೊಳ್ತೀರಾ, ಫಾರ್ಮುಲಾ ಬರೀತೀರಾ, ಅಲ್ಲಿಗೆ ಸಬ್ಸ್ಟಿಟ್ಯೂಷನ್ ಮಾಡ್ತೀರಾ, ಆನ್ಸರ್ ಬಂತು. 1 ಮಾರ್ಕ್ಸ್ ಬಂತು ಅಷ್ಟೇ, 1 ಮಾರ್ಕ್ಸ್ ಬಂತು. ಸಮ್ಮು ಪ್ರಾಡಕ್ಟ್ ಎರಡನ್ನೂ ಒಂದೇ ಪ್ರಶ್ನೆಯಲ್ಲಿ ಕೇಳಿದ್ರೆ 2 ಮಾರ್ಕ್ಸ್ಗೆ, ಬರೀ ಸಮ್ ಕೇಳಿದ್ರೆ 1 ಮಾರ್ಕ್ಸ್ಗೆ, ಅಥವಾ ಬರೇ ಪ್ರಾಡಕ್ಟ್ ಕೇಳಿದ್ರೆ 1 ಮಾರ್ಕ್ಸ್ಗೆ. ಅರ್ಥ ಆಯ್ತಾ? ಈಗ ನಿಮಗೆ ಆಫ್ಲೈನ್ ಬಗ್ಗೆ ಮಾಹಿತಿಯನ್ನು ಕೊಡ್ತೀನಿ. ನಾವು ಆಫ್ಲೈನನ್ನು ಬೆಳ್ಳೂರು ಕ್ರಾಸಲ್ಲಿ ನಾಗಮಂಗಲ ತಾಲೂಕಲ್ಲಿ ಮಾಡ್ತಾಯಿದ್ದೀವಿ. ಅದೇ ರೀತಿ ಬೆಂಗಳೂರಲ್ಲೂ ಮಾಡ್ತಾಯಿದ್ದೀವಿ. ಆಫ್ಲೈನನ್ನು ಯಾರಾದರೂ ಬೇಕಾದವಂಥವರು ನಮಗೆ ಸಂಪರ್ಕಿಸ್ಬೋದು, ಕೆಳಕಂಡಂಥ ದೂರವಾಣಿ ಸಂಖ್ಯೆಗೆ ಸಂಪರ್ಕಿಸ್ಬೋದು ಮಕ್ಕಳ. ಮತ್ತು ನಮ್ಮ ಆ್ಯಪನ್ನು ನಿಮ್ಮ ಮೊಬೈಲಿನ ಪ್ಲೇಸ್ಟೋರ್ಗೆ ಹೋಗಿ ಅಲ್ಲಿ JJM ಅಕಾಡೆಮಿ ಅಂತ ಹೊಡೆದಾಗ ಈ ಮೇಲ್ಕಂಡಂಥ ಲೋಗೋ ಕಾಣಿಸುತ್ತೆ. ಆ ಲೋಗೋನ ಕ್ಲಿಕ್ ಮಾಡಿ ನಮ್ಮನ್ನು ಆ್ಯಪನ್ನು ಡೌನ್ಲೋಡ್ ಮಾಡಿಕೊಂಡ್ರೆ ನಿಮಗೆ ಎಷ್ಟು ಇದಾಗುತ್ತೆ ನಾನು ಹೇಳಿದ್ದೀನಲ್ಲ, 499 ರೂಪಾಯಿ ಬರೇ ಮ್ಯಾಥ್ಸ್ ಬೇಕಾದರೆ, ಮತ್ತು ಬರೇ ಸೈನ್ಸ್ ಬೇಕಾದರೆ 499 ರೂಪಾಯಿ, ಎರಡನ್ನೂ ಒಟ್ಟಿಗೆ ಬೇಕಾದರೆ 799 ರೂಪಾಯಿ. ನಿಮ್ಮ ಜೊತೆಗೆ ನಾವು ಎಕ್ಸಾಮು ಮುಗಿಯೋವರೆಗೂ ನಾವಿರ್ತೀವಿ. 80ಕ್ಕೆ 80 ತೆಗಿಬೋದು. ಇದು ನಾನು ನಿಮಗೆ ಕೊಡ್ತಿರುವಂಥ ಇದು ಧೈರ್ಯ ಕೊಡ್ತಾ ಇದ್ದೀನಿ, ಹೇಳ್ತಾ ಇದ್ದೀನಿ. 80ಕ್ಕೆ 80 ಕೂಡ ತೆಗಿಬೋದು, ಅದರಲ್ಲಿ ಏನೂ ಕಷ್ಟ ಇಲ್ಲ. ನಮ್ಮ ವಿಡಿಯೋನ ಫಾಲೋ ಮಾಡ್ತಾ ಹೋಗಿ, ಲೈಕ್ಸ್ ಕೊಡಿ, ಸಬ್ಸ್ಕ್ರೈಬ್ ಮಾಡಿ ಗೊತ್ತಾಗುತ್ತೆ ನಿಮಗೆಲ್ಲ. ಪ್ರತಿಯೊಂದನ್ನು ಕೂಲಂಕುಷವಾಗಿ ನಿಧಾನವಾಗಿ ಪ್ರತಿಯೊಂದನ್ನು ಎಕ್ಸ್ಪ್ಲೈನ್ ಮಾಡಿರ್ತೀವಿ, ನೀವು ತಿಳ್ಕೊಬೋದು ಹೆಚ್ಚಿನ. ಆಮೇಲೆ ನಾವು ಇವಾಗ ನೀವು ವಿಡಿಯೋ ನೋಡ್ತಾ ಇರಬೇಕಾದ್ರೆ ಒಂದು ಬುಕ್ಕು ಒಂದು ಪೆನ್ನನ್ನು ಹಿಡ್ಕೊಂಡು ಬರಿತಾ ಹೋಗಿ. ಖಂಡಿತವಾಗ್ಲೂ ಹೇಳ್ತಾ ಇದ್ದೀನಿ ನೋಡಿ, ಇವಾಗಲೇ ಮಾಸ್ಟರ್ ಆಗಿಬಿಡ್ತೀರ ಇದರಲ್ಲಿ. ಇದೇನಂತ ದೊಡ್ಡ ಲೆಕ್ಕಗಳಲ್ಲ, ಮಾಸ್ಟರ್ ಆಗಿಬಿಡ್ತೀರಾ ಈ ಲೆಕ್ಕಗಳಲ್ಲಿ. ಅರ್ಥ ಆಯ್ತಾ? ಬನ್ನಿ ಮಕ್ಕಳ, ಈಗ ಎರಡನೇ ಕ್ವಶನ್, ಎರಡನೇ ಟೈಪಲ್ಲಿ ಎರಡನೇ ಕ್ವಶನ್ಗೆ ಹೋಗೋಣ. ಯಾವ ರೀತಿ ಕೇಳ್ತಾರೆ ಅನ್ನೋದು ನೋಡಿ. ಅಲ್ಲಿ ನಿಮ್ಗೆ ಹೇಳ್ಕೊಟ್ಟಿದ್ದೆ ಏನು, ಇಲ್ಲಿ ಪ್ರಾಡಕ್ಟ್ ಕೇಳಿದ್ದಾರೆ. ಸಮ್ಮು ಪ್ರಾಡಕ್ಟ್ ಎರಡನ್ನೂ ನಿಮ್ಗೆ ಹೆಂಗೆ ಕಂಡುಹಿಡಿಯೋದು ಅಂತ ಹೇಳ್ಕೊಟ್ಟಿದ್ದೆ. ಅದನ್ನು ಬರ್ಕೊಂಡು ಸ್ಟ್ಯಾಂಡರ್ಡ್ ಫಾರ್ಮ್ಗೆ ಹೆಂಗೆ ಬರ್ಕೋಬೇಕು ಅಂತಲೂ ಕೂಡ ಹೇಳಿದ್ದೆ. ಈಗ ಇದರಲ್ಲಿ ನಾನು ಬರಿತಾ ಹೋಗ್ತೀನಿ ನೋಡಿ ಮಕ್ಕಳ, ಹೇಗೆ ಇದನ್ನು ಅರ್ಥ ಮಾಡ್ಕೊಳ್ಳಿ. ಇಲ್ಲಿ ಸಮ್ಮು ಪ್ರಾಡಕ್ಟ್, ಈ ಸಮ್ಗೂ ಕೂಡ ಕಂಡುಹಿಡಿಯೋಣ. ಮೊದಲು ಯಾವ ರೀತಿಯಾಗಿ ಮಾಡ್ಕೋಬೇಕು ಅನ್ನೋದನ್ನು ಇಲ್ಲಿ ನೋಡಿ. ಯಾವುದು ಫಸ್ಟು ಕ್ವಶನನ್ನು ಬರ್ಕೋತೀನಿ. x² + 3x - 10 ಆಯಿತಾ? ಇದು x² + 3x - 10. ನೆಕ್ಸ್ಟು ಏನು ನಾನು ಹೇಳಿದ್ದೀನಿ, ಸ್ಟ್ಯಾಂಡರ್ಡ್ ಫಾರ್ಮ್ ಏನು ಮಕ್ಕಳ, ax² + bx + c ಅಂತ ಆಯಿತಾ? ಈಗ ಇದನ್ನು ನೋಡಿ, ax² + bx + c = ಇದು. ಇವಾಗ ನನಗೆ ಎ ವ್ಯಾಲ್ಯೂ ಎಷ್ಟಾಗುತ್ತೆ ನೀವೇ ಹೇಳ್ಬೋದು, ನಿಮಗೆ ಗೊತ್ತಾಗೋಗುತ್ತೆ. ಇವಾಗ ಅದನ್ನೊಂದು ಲೆಕ್ಕ ಮಾಡಿದಾಗ್ಲೇ ಏನು, ಇಲ್ಲಿ ಎ ಜಾಗದಲ್ಲಿ ಏನೂ ಇಲ್ಲ ಅಂದರೆ ಎ ಜಾಗದಲ್ಲಿ 1 ಅಂತ ಬರ್ಕೋಬೇಕು. a = 1 ಅಂತ. b = ಏನು, b = 3. ಆಮೇಲೆ c = ಏನು ನೋಡಿ, ಇಲ್ಲಿ ಪ್ಲಸ್ ಇದೆ, ಇಲ್ಲಿ ಮೈನಸ್ ಇದೆ, ಅದಕ್ಕೆ ಏನು ಮಾಡ್ಬೋದು, -10 ಅಂತ ಬರಿಬೋದು. ಆಮೇಲೆ ಏನು ಕೇಳಿದ್ದಾರೆ, ಝೀರೋಸ್ ಆಫ್ ದ ಪಾಲಿನಾಮ್, ಪ್ರಾಡಕ್ಟ್ ಆಫ್ ದ ಝೀರೋಸನ್ನು ಆಲ್ಫಾ ಆ್ಯಂಡ್ ಬೀಟಾ ಅಂತ ತಗೊಳ್ಳೋಣ. 2 ಝೀರೋಸನ್ನು ಆಲ್ಫಾ ಮತ್ತು ಬೀಟಾ ಅಂತ ತಗೊಳ್ತೀನಿ. ಸಮ್ ಅಂದರೆ ಏನು, ಇಲ್ಲಿ ಪ್ರಾಡಕ್ಟ್ ಕೇಳಿದ್ರು ನಾನು ಸಮ್ಮು ಪ್ರಾಡಕ್ಟ್ ಎರಡನ್ನೂ ಮಾಡಿ ತೋರಿಸ್ತಾ ಇದ್ದೀನಿ ಮಕ್ಕಳ ನಿಮಗೆ. ಸಮ್ ಏನು, ಸಮ್ ಆಫ್ ಝೀರೋಸ್ ಆಲ್ಫಾ ಪ್ಲಸ್ ಬೀಟಾ ನೋಡಿ ಏನಾಗುತ್ತೆ, -b/a. -b/a ಅಂದರೆ ಏನು, ಮೈನಸ್ ಹಾಗೆ ಬರಿತೀನಿ. ಬಿ ವ್ಯಾಲ್ಯೂ ಏನಿದೆ, 3 ಇದೆ. ಎ ವ್ಯಾಲ್ಯೂ ಏನಿದೆ, 1 ಇದೆ ನೋಡಿ, -3 ಅಷ್ಟೇ. -3ನ 1ಇಂದ ಯಾವುದೇ ನಂಬರ್ನ 1ಇಂದ ಡಿವೈಡ್ ಮಾಡಿದ್ರೆ ಅದೇ ನಂಬರ್ ಬರುತ್ತೆ, ಅದಕ್ಕೆ -3ನೇ ಬರೆದಿದ್ದೀನಿ. ನೆಕ್ಸ್ಟು ಪ್ರಾಡಕ್ಟ್ ಏನು, ಪ್ರಾಡಕ್ಟು ಮಲ್ಟಿಪ್ಲೈ ಮಾಡುವಂಥದ್ದು. ಯಾವುದನ್ನು, ಆಲ್ಫಾ ಇಂಟು ಬೀಟಾ. ಫಾರ್ಮುಲಾ ಏನು, c/a. ಸಿ ಎಷ್ಟು, -10.
ಡಿವೈಡೆಡ್ ಬೈ 1. 1ಇಂದ ಡಿವೈಡ್ ಮಾಡ್ತಿದ್ದೀನಿ ಅಂದರೆ ಏನು ಬರೀಬೇಕು? ಅದೇ ನಂಬರನ್ನು ಬರೀಬೇಕು. ಈಗ ತಾನೇ ಹೇಳಿದೆ ಅಲ್ವಾ? ನೋಡಿ -10 ಅಂತ ಬರಿತೀನಿ. ಅರ್ಥ ಆಯ್ತಾ ಮಕ್ಕಳ? ಈಗ ನೋಡಿ ಸಮ್ಮು ಮತ್ತು ಪ್ರಾಡಕ್ಟ್ ಇವೆರಡನ್ನು ಬರೆದಿದ್ದೀನಿ. ಇವಾಗ ನಮಗೆ ಬೇಕಾಗಿರೋದು ಯಾವುದು? ಪ್ರಾಡಕ್ಟ್. ಇದು ಪ್ರಾಡಕ್ಟ್. ನಾನು ಎರಡನ್ನೂ ಇರಲಿ ಅಂತ ಬರೆದಿದ್ದೀನಿ. ನೋಡಿ ಕ್ವಿಕ್ಕಾಗಿ ಒಂದು ರಿವೈಸ್ ಮಾಡ್ಕೊಂಬಂದ್ಬಿಡೋಣ. ನೋಡಿ ಕೊಟ್ಟಿರೋದೇನು? ರೈಟ್ ದ ಪ್ರಾಡಕ್ಟ್ ಆಫ್ ದ ಝೀರೋಸ್ ಆಫ್ ದ ಪಾಲಿನಾಮಿಯಲ್ x² + 3x - 10. ಕ್ವಶನನ್ನು ಬರ್ಕೋಬೇಕು. ಅದರ ಕೆಳಗಡೆ ಸ್ಟ್ಯಾಂಡರ್ಡ್ ಫಾರ್ಮನ್ನು ಬರ್ಕೊಂಡು ಎ ವ್ಯಾಲ್ಯೂ, ಬಿ ವ್ಯಾಲ್ಯೂ, ಸಿ ವ್ಯಾಲ್ಯೂ ಬರೆದಿದ್ದೀನಿ. ಆಮೇಲೆ ಆಲ್ಫಾ ಮತ್ತು ಬೀಟಾ ಅಂತ ಎರಡು ಝೀರೋಸ್ ಅಂತ ತಗೊಂಡಿದ್ದೀನಿ. ಸೆಂಟೆನ್ಸಲ್ಲಿ ಫುಲ್ಲು ಬರೆದಿಲ್ಲ, ಯಾಕೆ ಅಂದರೆ ಪ್ರೀವಿಯಸ್ ಸಮ್ಮಲ್ಲಿ ಬರೆದಿದ್ದೀನಿ. ಲೆಟ್ ದ 2 zeros ಬಿ ಆಲ್ಫಾ ಆ್ಯಂಡ್ ಬೀಟಾ. ಬರೀ ಆಲ್ಫಾ ಬೀಟಾನೇ ತೊಗೋಬೇಕಾ ಸರ್ ಅನ್ನೋ ನಿಮ್ಮ ಪ್ರಶ್ನೆಗಳಿರುತ್ತೆ ಕೆಲವ್ರದ್ದು. ಇಲ್ಲ, ನಿಮಗೆ ಯಾವುದು ಬೇಕೋ ಅದನ್ನು ತೊಗೋಬೋದು. ಆದರೆ ಎ ಬಿ ಸಿ ಅಂತ ಮಾತ್ರ ತೊಗೋಬೇಡಿ, ಯಾಕೆಂದರೆ ಕನ್ಫ್ಯೂಷನ್ ಆಗಿಬಿಡುತ್ತೆ. ಇಲ್ಲೇ ಎ ಬಿ ಅಂತ ಬಂದಿರುತ್ತೆ, ಇನ್ನೊಂದು ಸಲ ನೀವು ತೊಗೊಂಬಿಟ್ರೆ ಕನ್ಫ್ಯೂಷನ್ ಆಗೋಗುತ್ತೆ. ಎಮ್ಮು, ಎನ್ನು, ಎಲ್ಲು, ಪಿ, ಕ್ಯೂ ಏನಾದ್ರು ತೊಗೊಳ್ಳಿ, ಆಯಿತಾ? ಎ ಬಿ ಸಿ ಅಂತ ಮಾತ್ರ ಬಿಟ್ಟು. ಅರ್ಥ ಆಯ್ತಾ? ನೆಕ್ಸ್ಟು ಆಲ್ಫಾ ಮತ್ತು ಬೀಟಾ ಅಂತ ತೊಗೊಂಡಿದ್ದೀನಿ ನಾನು. ಸಮ್ ಅಂದರೆ ಆ ಎರಡನ್ನೂ ಆ್ಯಡ್ ಮಾಡೋದು ಅಂತ ಅರ್ಥ. ಆ್ಯಡ್ ಮಾಡೋದಕ್ಕೆ ಫಾರ್ಮುಲಾ ಏನಿದೆ? -b/a ಅಂತಿದೆ. ಬಿ ವ್ಯಾಲ್ಯೂ ಎಷ್ಟಿದೆ? 3 ಇದೆ. ಇಲ್ಲಿ ನೋಡಿ ಮೈನಸ್ ಹಾಗೆ ಹಾಕಿದ್ದೀನಿ. 3/1 = -3. ಪ್ರಾಡಕ್ಟ್ ಆಲ್ಫಾ ಇಂಟು ಬೀಟಾ = c/a -10/1. -10ಅನ್ನು 1ಇಂದ ಡಿವೈಡ್ ಮಾಡಿದ್ರೆ -10 ಅಂತಲೇ ಬರುತ್ತೆ. ಅರ್ಥ ಆಯ್ತಾ ಮಕ್ಕಳ? ಈಗ ಮುಂದಿನ ಪ್ರಶ್ನೆಗೆ ಹೋಗೋಣ. ಅಂದರೆ ಮೂರನೇ ಟೈಪ್ ಸಮ್ಮಕ್ಕೆ ಹೋಗೋಣ. ಈಗ ಆ ಗ್ರಾಫಿಂದೊಂದು ಹೇಳ್ಕೊಟ್ಟಿದ್ದೀನಿ ಮೊದಲನೇ ವಿಡಿಯೋಲಿ, ಅದನ್ನು ಸೇರಿಸಿದ್ರೆ ಇದು 4ನೇ ಟೈಪ್ ಆಗುತ್ತೆ. ನಾನು ಅದನ್ನು ಒಂದೇ ಟೈಪ್ ಅಂತ ತಗೊಂಡಿರೋದ್ರಿಂದ ಇದು 3ನೇ ಟೈಪ್ ಅಂತ ಹೇಳ್ತಾ ಇದ್ದೀನಿ. ಅರ್ಥ ಆಯ್ತಾ? ರೈಟ್ ದ ಡಿಗ್ರಿ ಆಫ್ ದ ಕ್ಯೂಬಿಕ್ ಪಾಲಿನಾಮಿಯಲ್. ಡಿಗ್ರಿ ಕ್ಯೂಬಿಕ್ ಅಂದರೆ ಏನಂತ ಹೇಳಿದ್ದೆ ನಿಮಗೆ? ಈಕ್ವೇಷನಲ್ಲಿ ಪವರು 3 ಇರುತ್ತೆ ಅಲ್ವಾ? ಮ್ಯಾಕ್ಸಿಮಮ್ ಪವರ್ ಎಷ್ಟಿರುತ್ತೆ? 3 ಇರುತ್ತೆ. ಅದನ್ನು ನಾನು ಕ್ಯೂಬಿಕ್ ಪಾಲಿನಾಮಿಯಲ್ ಅಂತ ಕರಿತೀನಿ. ಕ್ವಾಡ್ರಾಟಿಕ್ ಅಂದರೆ ಏನಂತ ಹೇಳಿದ್ದೆ? 2 ಅಂತ ಹೇಳಿದ್ದೀನಿ. ಅಂದರೆ ಹೈಯೆಸ್ಟ್ ಪವರು 2 ಇರುತ್ತೆ, ಅಂದರೆ ಅದರ ಡಿಗ್ರಿ 2 ಆಗುತ್ತೆ. ಕ್ಯೂಬಿಕ್ ಅಂದರೆ ಹೈಯೆಸ್ಟ್ ಪವರ್ ಏನಿರುತ್ತೆ? 3 ಇರುತ್ತೆ. ಅಂದಮೇಲೆ ಡಿಗ್ರಿ ಏನಾಗುತ್ತೆ ಮಕ್ಕಳ? ಅದರದ್ದು ಡಿಗ್ರಿ 3 ಅಷ್ಟೇ. ಇದಕ್ಕೆ ಆನ್ಸರ್ ಇಷ್ಟೇ. ಆನ್ಸರ್ ಕ್ಯೂಬಿಕ್ ಅಂದರೆ 3, ಲೀನಿಯರ್ ಅಂದರೆ 1 ಮತ್ತು ಕ್ವಾಡ್ರಾಟಿಕ್ ಅಂದರೆ 2. ಇದು ನನ್ನ ಮೊದಲನೇ ವಿಡಿಯೋಲ್ಲೂ ಕೂಡ ಇದನ್ನು ಹೇಳಿದ್ದೀನಿ ನಾನು. ಅದಕ್ಕೆ ಇದನ್ನು ಬರೆದು ತೋರಿಸ್ತಾ ಇದ್ದೀನಿ. ರೈಟ್ ದ ಡಿಗ್ರಿ ಆಫ್ ದ ಕ್ಯೂಬಿಕ್ ಪಾಲಿನಾಮಿಯಲ್. ಇದು ಎಷ್ಟಾಗತ್ತೆ? 3. ಇದು 3 ಅಂತ ಆಗುತ್ತೆ. ಅರ್ಥ ಆಯ್ತಾ? ಲೀನಿಯರ್ ಅಂದರೆ 1, ಕ್ವಾಡ್ರಾಟಿಕ್ ಅಂದರೆ 2. ಈ ರೀತಿಯಾದ ಒಂದು ಪ್ರಶ್ನೆನೂ ಕೇಳ್ತಾರೆ. ಅರ್ಥ ಆಯ್ತಾ ಮಕ್ಕಳ? ಈಗ ಇದು 3ನೇ ಟೈಪು. 4ನೇದು ಒಂದು ಕಡೆಯ ವಿಧಾನ ಅದೊಂದು ಹೇಳ್ಕೊಟ್ಬಿಡ್ತೇನೆ ನೋಡಿ. ಈಗ ರೈಟ್ ದ ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ ಸಮ್ ಆ್ಯಂಡ್ ಪ್ರಾಡಕ್ಟ್ ಆಸ್ ದ ಸಮ್ ಆ್ಯಂಡ್ ಪ್ರಾಡಕ್ಟ್ ಆಫ್ ಇಟ್ಸ್ ಝೀರೋಸ್ ಆರ್ 5 and 6 ರೆಸ್ಪೆಕ್ಟಿವ್ಲಿ. ಸಮ್ಮು ಮತ್ತು ಪ್ರಾಡಕ್ಟನ್ನು ಕೊಟ್ಟಿದ್ದಾರೆ. ನಾನು ಒಂದು ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ ಬರೀಬೇಕು. ಏನದು ಕ್ವಾಡ್ರಾಟಿಕ್ ಅಂದರೆ? ಹೈಯೆಸ್ಟ್ ಪವರು 2 ಇರಬೇಕು ಅಷ್ಟೇ. ಹೈಯೆಸ್ಟ್ ಪವರ್ ಏನಿರಬೇಕು? 2 ಇರಬೇಕು. ಅದಕ್ಕೆ ನಾನು ನಿಮಗೊಂದು ಸ್ಟ್ಯಾಂಡರ್ಡ್ ಮೆಥಡನ್ನು ಹೇಳ್ಕೊಡ್ತೀನಿ. ತುಂಬ ದೊಡ್ಡ ಸ್ಟೆಪ್ಸನ್ನು ಮಾಡುವಂಥ ಅವಶ್ಯಕತೆ ಇಲ್ಲ. 1 ಮಾರ್ಕ್ಸ್ಗೆ 4-5 ಸ್ಟೆಪ್ಪನ್ನು ಮಾಡಿಕೊಂಡು ಹೋಗೋದು ನೋಡಿದ್ದೀನಿ. ಆದರೆ ಸಿಂಪಲ್ಲಾಗಿ ಹೇಳ್ಕೊಡ್ತೀನಿ. ನಿಮಗೆ ಗೊತ್ತಿದೆ ಸಮ್ ಅಂದರೆ ಏನು? ನಾನು ಝೀರೋಸನ್ನು ಯಾವಾಗಲೂ ಆಲ್ಫಾ ಆ್ಯಂಡ್ ಬೀಟಾ ಅಂತ ತೊಗೊಳ್ತೀನಿ ಅಲ್ವಾ? ಸಮ್ ಅಂದರೆ ಏನಾಗುತ್ತೆ? ಆಲ್ಫಾ ಪ್ಲಸ್ ಬೀಟಾ. ಆಯಿತಾ? ಪ್ರಾಡಕ್ಟ್ ಅಂದರೆ ಆಲ್ಫಾ ಇಂಟು ಬೀಟಾ. ಆಲ್ಫಾ ಪ್ಲಸ್ ಬೀಟಾ ಎಷ್ಟಿದೆ ಇಲ್ಲಿ? 5.
ನೋಡಿ 5 ಅಂತ ಇದೆ, ಸಮ್ಮು 5 ಇದೆ, 5 ಅರ್ಥ ಆಯ್ತಾ. ಪ್ರಾಡಕ್ಟ್ ಎಷ್ಟು ಕೊಟ್ಟಿದ್ದಾರೆ, 6 ಅಂತ ಕೊಟ್ಟಿದ್ದಾರೆ. ನಾನೊಂದು ಸ್ಟ್ಯಾಂಡರ್ಡ್ ಫಾರ್ಮನ್ನು ಹೇಳ್ಕೊಡ್ತೀನಿ ನಿಮಗೆ. ಯಾವಾಗಲೂ ಈ ಥರ ಸಮ್ ಕೊಟ್ಟಾಗ ಮಾತ್ರ ಅದನ್ನು ಉಪಯೋಗಿಸ್ಕೊಳ್ಳಿ. ಏನದು, ಎಕ್ಸ್ ಸ್ಕ್ವಯರ್ಡ್ ಮೈನಸ್ ಆಲ್ಫಾ ಪ್ಲಸ್ ಬೀಟಾ ಇಂಟು ಎಕ್ಸ್ ಪ್ಲಸ್ ಆಲ್ಫಾ ಬೀಟಾ ಇಸ್ ಈಕ್ವಲ್ ಟು 0 ಅಂತ ಬರ್ಕೊಳ್ಳಿ. ಇದು ಕ್ವಾಡ್ರಾಟಿಕ್ ಪಾಲಿನಾಮಿಯಲಿನ ಸ್ಟ್ಯಾಂಡರ್ಡ್ ಫಾರ್ಮ್. ನೋಡಿ ಇಲ್ಲಿ ಬರೀತಿದ್ದಂಗೆ ಗೊತ್ತಾಗೋಯ್ತು. ಏನು ಮಾಡ್ಬೋದು, ಆಲ್ಫಾ ಪ್ಲಸ್ ಬೀಟಾ ಜಾಗದಲ್ಲಿ 5 ಅಂತ ಹಾಕೋದು, ಆಲ್ಫಾ ಇಂಟು ಬೀಟಾ ಜಾಗದಲ್ಲಿ ಇದನ್ನು ಹಾಕೋದು, ಅಷ್ಟೇ, ಮುಗಿದೋಯ್ತು. ನಿಮಗೆ ಈಕ್ವೇಷನ್ ಬಂತು. ಎಕ್ಸ್ ಸ್ಕ್ವಯರ್ಡ್ ನೋಡಿ, ಎಕ್ಸ್ ಸ್ಕ್ವಯರ್ಡ್ ಹಂಗೆ ಬರೆದೆ, ಮೈನಸ್ ಆಲ್ಫಾ ಪ್ಲಸ್ ಬೀಟಾ ಜಾಗದಲ್ಲಿ ಏನು ಹಾಕಬೇಕು, 5 ಹಾಕ್ತೀನಿ, ಮತ್ತು ಎಕ್ಸ್ನ ಹಾಗೆ ಬರ್ಕೋತೀನಿ. ಆಮೇಲೆ ಏನಿದೆ ಇಲ್ಲಿ, ಪ್ಲಸ್ ಇದೆ. ಆಲ್ಫಾ ಇಂಟು ಬೀಟಾ ಏನಿದೆ, ಇಲ್ಲಿ 6 ಇದೆ, ಇಸ್ ಈಕ್ವಲ್ ಟು 0. ಇಲ್ಲ, ಈ 0ನ ಕೊಡಲ್ಲ ನಿಮಗೆ. ಮಲ್ಟಿಪಲ್ ಚಾಯ್ಸಲ್ಲ ಯಾವುದ್ರಲ್ಲ ಕೊಟ್ಟಾಗ ಈಕ್ವೇಷನ್ಸ್ಗಳನ್ನು ಕೊಟ್ಟಿರ್ತಾರೆ, ಆ ಈಕ್ವೇಷನ್ಸನ್ನು ಟಿಕ್ ಮಾಡಬೇಕಾಗತ್ತೆ, ಆಪ್ಷನನ್ನು ಬರಿಬೇಕಾಗತ್ತೆ. 0 ಅಂತ ಕೊಟ್ಟಿಲ್ಲದೆ ಇರ್ಬೋದು. ಆಮೇಲೆ ಈ 0 ಅಂತ ಕೊಟ್ಟಿಲ್ವಲ್ಲ, ಅಯ್ಯೋ ಇದು ತಪ್ಪೇನೋ, ಅದು ಬೇಡ, ಇಷ್ಟಿದ್ರೆ ಸಾಕು, ಅದನ್ನು ಟಿಕ್ ಮಾಡ್ಬೋದು. ಅರ್ಥ ಆಯ್ತಾ. ನೋಡಿ ಎಷ್ಟು ಸುಲಭವಾಗುತ್ತೆ ಸ್ಟ್ಯಾಂಡರ್ಡ್ ಫಾರ್ಮಿಗೆ ಬರ್ಕೊಳ್ಳೋ ಅಂಥದ್ದು. ನೋಡಿ ಒಂದು ಕ್ವಿಕ್ಕಾಗಿ ರಿವಿಷನ್ ಹೇಳ್ಬಿಡ್ತೀನಿ. ಆಲ್ಫಾ ಪ್ಲಸ್ ಬೀಟಾ, ಯಾಕೆ ನಾನು ಆಲ್ಫಾ ಪ್ಲಸ್ ಬೀಟಾ ಅಂತ ತೊಗೊಂಡೆ, ಅಲ್ಲಿ ಕೇಳಿರೋದು ಏನಂತ, ಸಮ್ ಆಫ್ ದ ಝೀರೋಸ್ ಅಂತ ಕೊಟ್ಟಿದ್ದಾರೆ. ಸಮ್ ಆಫ್ ದ ಝೀರೋಸನ್ನು ನಾನು ಯಾವಾಗಲೂ ಆಲ್ಫಾ ಆ್ಯಂಡ್ ಬೀಟಾ ಅಂತ ತಾನೇ ತೊಗೊಂಡಿರೋದು. ಅದಕ್ಕೆ ಸಮ್ ಆಫ್ ದ ಝೀರೋಸ್ ಅಂದರೆ ಆಲ್ಫಾ ಪ್ಲಸ್ ಬೀಟಾ 5, ಆಲ್ಫಾ ಇಂಟು ಬೀಟಾ ಪ್ರಾಡಕ್ಟನ್ನು 6 ಅಂತ ಕೊಟ್ಟಿದ್ದಾರೆ. ಸ್ಟ್ಯಾಂಡರ್ಡ್ ಫಾರ್ಮ್ ಆಫ್ ಕ್ವಾಡ್ರಾಟಿಕ್ ಪಾಲಿನಾಮಿಯಲನ್ನು ಬರ್ಕೊಂಡಿದ್ದೀನಿ. ಬರ್ಕೊಂಡು ಎಕ್ಸ್ ಸ್ಕ್ವಯರ್ಡ್ ಮೈನಸ್ ಆಲ್ಫಾ ಪ್ಲಸ್ ಬೀಟಾ ಜಾಗದಲ್ಲಿ 5 ಅಂತ ಹಾಕ್ತೀನಿ, ಮತ್ತು ಆಲ್ಫಾ ಇಂಟು ಬೀಟಾ ಜಾಗದಲ್ಲಿ 6 ಅಂತ ಹಾಕ್ತೀನಿ. ಸೊ ಇಲ್ಲಿ ನನಗೆ ಬೇಕಾಗಿರುವಂಥ ಈಕ್ವೇಷನ್ ಇದು ಬಂತು. ಇದೇ ನನಗೆ ಬೇಕಾಗಿರುವಂಥ ಈಕ್ವೇಷನ್. ಈ ಆನ್ಸರನ್ನು 1 ಮಾರ್ಕ್ಸಲ್ಲಿ ಇದರಲ್ಲಿ ಕೊಟ್ಟರೆ, ಸೆಂಟೆನ್ಸ್ ಫಾರ್ಮಲ್ಲಿ ಕೊಟ್ಟರೆ ಈ ಥರ ಪ್ರೂವ್ ಮಾಡಿ ಬರೀಬೇಕಾಗತ್ತೆ. ಇಲ್ಲ ಅಂದರೆ ಈ ಬಂದಿರೋದನ್ನು ಆಪ್ಷನ್ಸಲ್ಲಿ ಕೊಟ್ಟಿದ್ರೆ ಟಿಕ್ ಮಾಡಿದ್ರೆ ಮುಗಿದೋಯ್ತು. ಆಯಿತಾ, ಟಿಕ್ ಮಾಡಿ ಆಪ್ಷನ್ ಜೊತೆಗೆ ಬರೆದ್ರೆ ಸಾಕು. ಆಯಿತಾ. ನೋಡಿ ಮಕ್ಕಳ, ನಾನು ಮೊದಲನೇ ವಿಡಿಯೋ ಮತ್ತು ಈ 2ನೇ ವಿಡಿಯೋ ಇಲ್ಲಿ ಪಾಲಿನಾಮಿಯಲ್ಸ್ ಚಾಪ್ಟರಿನ 1 ಮಾರ್ಕ್ಸಿನ ಕ್ವಶನ್ಗಳನ್ನು ಯಾವ ರೀತಿಯಾಗಿ ಕೇಳ್ತಾರೆ, ನೀವು ಯಾವ ರೀತಿಯಾಗಿ ಸುಲಭವಾಗಿ ಸಾಲ್ವ್ ಮಾಡ್ಬೋದು ಅನ್ನೋದನ್ನು ನಾನು ನಿಮ್ಗೆ ಹೇಳ್ಕೊಟ್ಟಿದ್ದೀನಿ. ಅರ್ಥ ಆಯ್ತಾ. ಇದೇ ರೀತಿ ನಮ್ಮ ಯೂಟ್ಯೂಬಲ್ಲಿ ನಮ್ಮ ಚಾನಲ್ ಇರುತ್ತೆ, ಅದನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ಗಳನ್ನು ಕೊಡಿ. ಮತ್ತು ನಿಮಗೆ ಇನ್ ಡೆಪ್ತಲ್ಲಿ ತುಂಬ ವೀಡಿಯೋಸ್ಗಳು ಬೇಕಂದರೆ ನಿಮ್ಮ ಮೊಬೈಲಿನ ಪ್ಲೇಸ್ಟೋರ್ಗೆ ಹೋಗಿ ನಮ್ಮ ಆ್ಯಪನ್ನು ಡೌನ್ಲೋಡ್ ಮಾಡಿ. ನಮ್ಮ JGM ಅಕಾಡೆಮಿ ಅಂತ ಹೊಡೆದಿದ ತಕ್ಷಣ ಏನಾಗುತ್ತೆ, ಲೋಗೋ ಬಂದಾಗ ಈ ಲೋಗೋ ಮೇಲ್ಕಂಡಂಥ ಲೋಗೋ ಬಂದರೆ ಅದನ್ನು ಡೌನ್ಲೋಡ್ ಮಾಡಿಕೊಂಡು ಇನ್ಸ್ಟಾಲ್ ಮಾಡಿಕೊಂಡ್ರೆ ನೀವು ನಮ್ಮ ಸಬ್ಸ್ಕ್ರಿಪ್ಷನನ್ನು ಪಡ್ಕೊಂಡ್ರೆ ನೀವು ಹೆಚ್ಚಿನ ವೀಡಿಯೋಗಳನ್ನು ನೋಡ್ಬೋದು. ಮತ್ತು ನಿಮ್ಗೆ ಅಲ್ಲಿ ಆಗಲಿಲ್ಲ ಅಂತ ಹೇಳಿದ್ರೆ ನಾವು ಯೂಟ್ಯೂಬಲ್ಲೇ ನಮ್ಮ ಡಿಸ್ಕ್ರಿಪ್ಷನ್ಸಲ್ಲೇ ಏನು ಲಿಂಕನ್ನು ಕೊಟ್ಟಿರ್ತೀವಿ, ಡೈರೆಕ್ಟಾಗಿ ನಮ್ಮ ಆ್ಯಪ್ಗೆ ಕನೆಕ್ಟ್ ಆಗುತ್ತೆ. ನೀವು ಅಲ್ಲಿ ಕೂಡ ಹಂಗೂ ಡೌನ್ಲೋಡ್ ಮಾಡ್ಕೋಬೋದು ಮಕ್ಕಳ. ಇನ್ನು ಮುಂದಿನ ವೀಡಿಯೋಗಳಲ್ಲಿ 2 ಮಾರ್ಕ್ಸಿನ ಪ್ರಶ್ನೆ ಕೇಳ್ತಾರ ಪಾಲಿನಾಮಿಯಲ್ಸಲ್ಲಿ, ಅಥವಾ 3 ಮಾರ್ಕ್ಸಿನ ಪ್ರಶ್ನೆ ಕೇಳ್ತಾರ, ಅದನ್ನು ನಾನು ವಿಡಿಯೋ ಮಾಡಿ 3ನೇ ವಿಡಿಯೋಲ್ಲಿ ಅದನ್ನು ಹಾಕ್ತೀನಿ ಮಕ್ಕಳ. ಧನ್ಯವಾದಗಳು. ಥ್ಯಾಂಕ್ ಯು.